ಇದೇ ಸೇಮ್ ಪೀಸ್ ಇದು ಚೆನ್ನಾಗಿದೆ. ಈ ನೆಕ್ ಪೀಸ್ ಜೊತೆಗೆ ಇದು ಈ ಡಿಸೈನ್ ಚೆನ್ನಾಗಿದ್ಯಾ. ಅವ್ರ ಕಲೆಕ್ಷನ್ಸ್ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಇದನ್ನೇ ನೋಡ್ತಿದ್ದೀನಿ ಇವಾಗ. ಇದು ಜಡಾವಲ್ಲಿ ನೋಡ್ತಿದ್ದೀನಿ ನಾನು. ಇದೊಂದು ಸೆಟ್ ನೋಡ್ತಿದ್ದೀನಿ, ನಂಗೆ ತುಂಬಾ ಇಷ್ಟ ಆಯ್ತು. Slightly matte finishing ಇದೆ. Hey guys, welcome back to my YouTube channel, and today we are here at Mahila Pasand yet again another time to create reception look for my cousin's wedding. Let's get started with today's vlog. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸೊ ಗೈಸ್, ಈ ನೆಕ್ ಪೀಸ್ ನೋಡಿದ್ದೀನಿ ಇವಾಗ ರಿಸೆಪ್ಷನ್ ಲುಕ್ಗೆ ಲಂಗ ದಾಣಿ ಜೊತೆಗೆ ಸ್ಟೇಟ್ಮೆಂಟ್ ಪೀಸ್ ಒಂದೇ ಹಾಕೊಂಡ್ರೆ ದಿಸ್ ಇಸ್ ಎನಫ್, ಗುಡ್ ಎನಫ್, ಇದು ಒಂದೇ ಸಾಕಾಗುತ್ತೆ ಅಂತ. ಇದಕ್ಕೆ ಇಯರಿಂಗ್ಸ್ ಇದನ್ನ ನೋಡಿದ್ದೀನಿ, ಬಟ್ ಇಟ್ ಫೀಲ್ಸ್ ಲೈಕ್ ಲಿಟಲ್ ಟು ಹೆವಿ ಫಾರ್ ದಿಸ್ ಅಂತ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಇಷ್ಟ ಆಯಿತು ಜುಮ್ಕಿ, ಬಟ್ ಐ ಫೀಲ್ ಲೈಕ್ ತುಂಬ ಹೆವಿ ಆಯಿತು ಇದ್ರ ಜೊತೆಗಿದು ಅಂತ ಅನ್ನಿಸ್ತದೆ. ಕಾಮೆಂಟ್ ಮಾಡಿ ಗೈಸ್ ಹೇಗಿದೆ. ಸೊ ಗೈಸ್, ಇಯರಿಂಗ್ಸ್ ಇದು ನೋಡ್ತಾ ಇದೀವಿ. ಲಾಸ್ಟ್ ಟೈಮ್ ಕೂಡ ತಗೊಂಡಿದ್ದು ಇದೇ ಸೇಮ್ ಪೀಸ್. ಇದು ನಮ್ಮ 3 ಜನದಲ್ಲಿ ನಾವು ಒಬ್ರು ತಗೊಂಡಿದ್ದೆ. ಐ ಥಿಂಕ್ ನಾನೇ ತಗೊಂಡಿದ್ದೆ ಅನ್ಸುತ್ತೆ ಇದನ್ನ. ಅದಕ್ಕೆ ಇವಾಗ ಇವೆರಡು ಇಟ್ಕೊಂತಾ ಇದೀನಿ. ಇದು ಚೆನ್ನಾಗಿದೆ. ಗ್ರೀನ್ ಬೀಟ್ಸ್ ಇರೋದೇ ಬೇಕು ಅಂತ ನೋಡ್ತಿದ್ದೀನಿ. ದಿಸ್ ಇಸ್ ಆಲ್ಸೋ ನೈಸ್. ಸೊ ಗೈಸ್, ಇಯರಿಂಗ್ಸ್ ಇದನ್ನ ಟ್ರೈ ಮಾಡ್ತಿದ್ದೀನಿ. ಈ ನೆಕ್ ಪೀಸ್ ಜೊತೆಗೆ ಇದು ಲೈಕ್ ಐ ಥಿಂಕ್ ಇದು ಟೂ ಲಾಂಗ್ ಆಯ್ತು ತರ ಇದೆ. ನೋಡೋದಾದ್ರೆ ಇದು ಟಚ್ ಆಗೋ ತರ ಇದೆ ಆಲ್ಮೋಸ್ಟ್. ಅದಕ್ಕೋಸ್ಕರ ಬೇರೆ ಪೀಸ್ ನೋಡೋಣ ಅಂತ. ಅದರ್ವೈಸ್ ಇದು ತುಂಬಾ ಚೆನ್ನಾಗಿದೆ. ಸೊ ಗೈಸ್, ಇವಾಗ ಇದು ನೋಡ್ತಿದ್ದೀನಿ. ಇದು ಆಕ್ಚುಲಿ ಕರೆಕ್ಟ್ ಆಗಿದೆ ಹೈಟ್, ಬಟ್ ಸ್ಟಿಲ್ ಇದು ಕಿವಿ ಒಂಥರ ತುಂಬಾ ಇಳ್ಕೊಂಡಂಗೆ ಕಾಣ್ತಿದೆ. ಸಕ್ಕ ಹೆವಿ ಆಗೋಯ್ತು ಇದು. ನನಗೆ ಸಿಕ್ಕಾಪಟ್ಟೆ ಹೆವಿ ಅಂತ ಅನ್ನಿಸ್ತದೆ. ಸೊ ಗೈಸ್, ಇದು ಅನ್ನದ ಪ್ಯಾಟ್ರನ್. ಜುಮ್ಕಿ ಬೇಡ, ಬೇರೆ ತರ ನೋಡೋಣ ಅಂತ ಅಂದ್ಲು ತೃಪ್ತಿ. ಸೊ ಅದಕ್ಕೆ ಇದನ್ನ ನೋಡ್ತಿದ್ದೆ ಇವಾಗ. ನೋಡಿ, ನನಗೆ ಆಕ್ಚುಲಿ ಈ ತರ ಐ ಡೋಂಟ್ ನೋ ಯಾವ್ದು ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದೊಂದು ಪ್ಯಾಟರ್ನ್ ನೋಡಿದ್ದೀನಿ. ಯಾವ್ದು ಚೆನ್ನಾಗಿದೆ ಕಮೆಂಟ್ ಮಾಡಿ ಗೈಸ್. ಜುಮ್ಕಿ ಚೆನ್ನಾಗಿ ಕಾಣ್ತಾ ಇದೆಯಾ ಅಥವಾ ಈ ತರದ್ದು ಇದಕ್ಕೆ ಸಮಥಿಂಗ್ ಏನೋ ಹೇಳ್ತಾರಲ್ವಾ, ಚಾಂದ್ವಾಲಿ ಅನ್ಕೊಂಡಿದ್ದೆ, ಬಟ್ ಐ ಆಮ್ ನಾಟ್ ಶೋರ್. ನೋಡು, ಇದೇ ಚೆನ್ನಾಗಿದೆ ಅಲ್ವಾ, ಜುಮ್ಕಿಗಿಂತ ಇದು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇದು ಇನ್ಸ್ಪಾ ಫೋಟೋ ಅಲ್ಲಿ ನಾನು ನಿಂಗೆ ತೋರಿಸಿದ್ನಲ್ಲ, ಅವಳದು ಪರ್ಪಲ್ ಕಲರ್ ದಾವಣಿಗೆ ಆ ತರ ಇಯರಿಂಗ್ಸ್ ತಾನೇ. ಇದು ಚೆನ್ನಾಗಿದೆ ಅಲ್ವಾ, ಇದನ್ನೇ ಹೇಳ್ಬಿಡ. ಹೈಟುನು ಕರೆಕ್ಟ್ ಆಗಿದೆ ಇದಾದ್ರೆ ಅಲ್ವಾ. ನೋಡು, ಕರೆಕ್ಟ್ ಆಗಿದೆಯಾ ಇದು. ಇದಕ್ಕಿಂತ ಇದು ಚೆನ್ನಾಗಿ ಅನಿಸ್ತದೆ ಅಲ್ವಾ. ನಿಂಗೆ ಯಾವ್ದು ಚೆನ್ನಾಗಿ ಅನಿಸ್ತಾ ಇದೆ? ಫೇಸ್ಗೆ ಇದು ಚೆನ್ನಾಗಿ ಕಾಣ್ತಾ ಇದೆಯಾ, ಇದು ಚೆನ್ನಾಗಿ ಕಾಣ್ತಾ ಇದೆಯಾ? ನಿನಗೆ ನಿನ್ ಕಣ್ಣಿಗೆ ಹೆಂಗ್ ಕಾಣ್ತಾ, ಇದು ಚೆನ್ನಾಗಿ ಕಾಣ್ತಾ ಇದೆಯಾ? ನಿನ್ ಕಣ್ಣಲ್ಲಿ ಚೆನ್ನಾಗಿ ಕಾಣಿಸಿದ್ರೆ ಸಾಕು ತೃಪ್ತಿ ನನಗೆ. ಈ ಡಿಸೈನ್ ಚೆನ್ನಾಗಿದ್ಯಾ? ಹಿಯರ್ ಇಟ್ ಇಸ್ ನೆಕ್ ಪೀಸ್, ಇಯರಿಂಗ್ಸ್ ಅಂಡ್ ಬೈಕಲ್ಲ. ಬಟ್ ತುಂಬಾ ದೊಡ್ಡದಾಗ್ಲಿಲ್ವಾ? ಅವ್ರ ಕಲೆಕ್ಷನ್ಸ್ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ ಗೈಸ್, ತುಂಬಾ ಚೆನ್ನಾಗಿದೆ. ಸೊ ನಾನೇ ಸ್ವಲ್ಪ ಇವಾಗ ಹುಡುಕ್ತಿದ್ದೀನಿ, ಬಿಕಾಸ್ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಸಿಕ್ಕಿತ್ತು ಆಕ್ಚುಲಿ. ತೃಪ್ತಿಗೆ ಎಲ್ಲಾನು ಚೆನ್ನಾಗಿರೋದೇ ಸಿಗತ್ತೆ, ಅದ್ರಲ್ಲಿ 2 ಮಾತಿಲ್ಲ. ಅವಳಂಗ್ ಹುಡುಕ್ತಾಳೆ ಗೈಸ್. ಓಕೆ, ಇದು ಒಂದು ಹಾಕೊಂಡು ನೋಡ್ಬೇಕಂತೆ, ತೋರ್ಸು. ಓಕೆ, ಅದೊಂದು ಟ್ರೈ ಮಾಡೋಣ. ಸೊ ಗೈಸ್, ನನ್ಗೆ ಯಾಕೋ ಬೈತಲೆ ಬೆಟ್ಟ ಇದು ಇಷ್ಟ ಆಗ್ತದೆ. ಲೈಕ್ ಒಂಥರ ಚೆನ್ನಾಗಿದೆ ಅನ್ನಿಸ್ತದೆ. ಲಿಟಲ್ ಕನ್ಫ್ಯೂಸ್ ದಿಸ್ ಟೈಮ್, ಅದ ಅಂತ. ಸೊ ಲೆಟ್ಸ್ ಆಸ್ಕ್ ತೃಪ್ತಿ. ಸೊ ಗೈಸ್, ಇವಾಗ ಟಾಪ್ ನೋಡ್ತಾ ಇದೀವಿ. ಸೊ ಈ ತರದ್ರಲ್ಲಿ ತೋರಿಸಿದ್ರು. ಇದು ತುಂಬಾ ಚೆನ್ನಾಗಿದಾವೆ, ಬಟ್ ನಾನು ಸ್ವಲ್ಪ ಚೈನಲ್ಲಿ ತೋರಿಸಿ ಅಂತ ಕೇಳಿದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ತೃಪ್ತಿ ಹಾಕೊಂಡಿದ್ಲು. ನಾನು ಇವಾಗ ಏನ್ ಹಾಕೊಂತಾ ಇದ್ದೀನಿ ಔಟ್ಫಿಟ್ ದ ಸೇಮ್ ಥಿಂಗ್. ಅವಳು ನನಗೆ ಸೆಟ್ ಮಾಡ್ಕೊಡ್ತಿರೋದು, ಹಾಗಾಗಿ ಅದಕ್ಕೆ ಸೆಟ್ ಆಗೋ ತರ ಅದೇ ಪ್ಯಾಟರ್ನ್ ಅಲ್ಲಿ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ತೃಪ್ತಿ ನೋಡಿದ ತಕ್ಷಣ ಈಗ ಚೆನ್ನಾಗಿದೆ ನೋಡು ಅಂತ ಹೇಳಿದ್ಲು. ನಮಗೂ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಪ್ಲಸ್ ಫೈನಲಿ ಇದನ್ನ ಫೈನಲ್ ಮಾಡಿದ್ದೀನಿ. ಲೈಕ್ ನೆಕ್ ಪೀಸು, ಇಯರಿಂಗ್ಸು, ಹಾಗೆ ಬೈತಲೆ ಬಟ್ಟೆ, ಇದ್ರ ಜೊತೆಗೆ ಒಂದು ಡಾಬನ್ನ ನಾನು ಆ್ಯಡ್ ಮಾಡಿದ್ದೀನಿ ರಿಸೆಪ್ಷನ್ಗೆ. ಸೊ ಈಗ ದಾರಿಗೆ ಚೆಕ್ ಮಾಡಬೇಕು. ಚೆನ್ನಾಗಿದೆ. ಈ ಸಾರಿ ಹೈಲೈಟ್ ಆಗಿ ಕಾಣ್ತಾ ಇದೆ ಅಲ್ವಾ, ಗೋಲ್ಡ್ ಹಾಕೊಳ್ಳೋದ್ಕಿಂತ ಇದು ಒಂದೇ ಸಿಂಗಲ್ ಹಾಕೊಂಡ್ಬಿಟ್ರೆ ಇದಕ್ಕೆ ಸ್ಟೇಟ್ಮೆಂಟ್ ಇಸ್ತಾರ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇದೇ ಇಡ್ಲಾ?
ನಾನು ಅನ್ಕೊಂಡೆ ಫಸ್ಟ್ ನಮ್ದೇ ಗೋಲ್ಡ್ ಚೈನ್ ಹಾಕೊಂಡು ಒಂದ್ ಲಾಂಗ್ ಕಾಸಿನ ಸರ ತರ ಮಾತ್ರ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ದೆನ್ ತೃಪ್ತಿ ಸಜೆಸ್ಟೆಡ್ ಬೇಡ, ಸ್ವಲ್ಪ ಚೇಂಜ್ ಮಾಡು, ಜಡಾವಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಇದನ್ನ ತೋರ್ಸಿದ್ರು. ನನ್ಗೂ ಕೂಡ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು. ಸೊ ಇದು ನೆಕ್ ಪೀಸ್ ಇದೆ ಇರ್ಲಿ ಅಂತ ಹೇಳೋಣ ಅನ್ಕೊಂಡಿದ್ದೀನಿ. ಇದಕ್ಕೆ ಇಯರಿಂಗ್ ಸೆಟ್ ಮಾಡ್ಬೇಕು ಬನ್ನಿ. ಸೊ ಜಡ ವರ್ಕ್ ಬರುತ್ತೆ ಇದು ಕಂಪ್ಲೀಟ್ ಆಗಿ. ಸೊ ಹಾಗಾಗಿ ಇದನ್ನ ನೋಡ್ತಿದ್ದೇನೆ ಇವಾಗ. ಸೊ ಐ ಥಿಂಕ್ ಇದು ಪರ್ಫೆಕ್ಟ್ ಅಂತ ಅನ್ಸುತ್ತೆ ಅಲ್ವಾ. ಇದು ಇಟ್ಸ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್. ನೆಕ್ ಪೀಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಯರಿಂಗ್ಸ್ ಓಕೆ ಫೈನ್, ಇದಕ್ಕೆ ಇದೇ ಸೆಟ್ ಆಗೋದ್ರಿಂದ ಬೇರೆ ಆಪ್ಷನ್ ಇಲ್ಲ. ಸೊ ಇದನ್ನೇ ನೋಡ್ತಿದ್ದೇನೆ ಇವಾಗ. ಓಕೆ ಗೈಸ್, ಬ್ಯಾಂಗಲ್ಸ್ ತೋರಿಸ್ತಿದ್ದಾರೆ. ಇದು ಜಡಾವಲ್ಲೇ ನೋಡ್ತಿದ್ದೀನಿ ನಾನು. ಸೊ ದಟ್ ರಿಸೆಪ್ಷನ್ ಲುಕ್ಗೆ ಲಂಗ ದಾವಣಿಗೂ ಆಗುತ್ತೆ ಅಂಡ್ ಸ್ಯಾರಿಗೂ ಆಗುತ್ತೆ ಅಂತ. ಗೈಸ್ ಇದೊಂದು ಸೆಟ್ ನೋಡ್ತಿದ್ದೀನಿ. ಸೊ ಯಾಕಂದ್ರೆ ನಂದೇ ಗೋಲ್ಡ್ ಅಮ್ಮದು ನೆಕ್ಲೆಸ್ ಇದೆ, ಅದ್ರ ಜೊತೆಗೆ ಇದನ್ನ ಮ್ಯಾಚ್ ಮಾಡಿದ್ರೆ ನಂದೇ ಓಲೆ ಜುಮ್ಕಿ ಗೋಲ್ಡ್ ಇದೆ. ಸೊ ಹಂಗೆ ಚೆನ್ನಾಗಾಗುತ್ತಲ್ವಾ ಅಂತ ಈ ತರ ನೋಡ್ತಿದ್ದೀನಿ ಇವಾಗ. ಸೊ ಜಡ ವರ್ಕ್ ತಗೊಳ್ಳೋದ ಇದನ್ನ ತಗೊಳ್ಳೋದ ಯೋಚನೆ ಮಾಡ್ತಿದ್ದೀನಿ. ಗೈಸ್ ಇದು ನೋಡಿ ಇನ್ನೊಂದು ಪ್ಯಾಟರ್ನ್. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ಅಪ್ಯಾರೆಂಟ್ಲಿ ಇದು ಡೌಟ್ ಇರೋದು ನನಗೆ ಬೇಕಾಗಿರೋ ಡೇಟಿಗೆ ಅಂತ ಹೇಳ್ತಾ ಇದಾರೆ. ಅವಾಗಲೇ ತೋರಿಸಿದ್ದು ಎಕ್ಸ್ಟ್ರೀಮ್ಲಿ ಟ್ರೆಡಿಷನಲ್ ಅಂತ ಅನಿಸ್ತು, ಬಟ್ ಇದು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಇದು ನೋಡ್ತಿದ್ದೀನಿ ಇವಾಗ. ಇದು ದಿಸ್ ಇಸ್ ಅನದರ್ ಪೀಸ್. ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಸ್ಲೈಟ್ಲಿ ಮ್ಯಾಟ್ ಫಿನಿಶಿಂಗ್ ಇದೆ, ಯಾಕಂದ್ರೆ ನಮ್ಮಮ್ಮದು ಶಾರ್ಟ್ ನೆಕ್ಲೆಸ್ ಬಂದು ಅದು ಕೂಡ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಹಾಗಾಗಿ ಇದನ್ನ ಅದಕ್ಕೆ ಮ್ಯಾಚ್ ಮಾಡ್ತಿದ್ದೀನಿ ನಾನು. ಅಂಡ್ ಬೈತಲೆ ಬಟ್ಟು ಇದಿಷ್ಟ ಆಯ್ತು. ತೃಪ್ತಿ ಇದನ್ನೇ ತಗೋ ಚೆನ್ನಾಗಿದೆ ಅಂತ. ಇಯರಿಂಗ್ಸ್ ನಮ್ದೇ ಇದೆ. ಸೊ ಹಂಗಾಗಿ ಇವಾಗ ದಾರೆಗೆ ಚೇಂಜ್ ಮಾಡಿಬಿಟ್ಟು ಈ ಒಂದು ಲಾಂಗ್ ಚೈನು ಹಾಗೆ ಇದು ಒಂದು ಬೈತಲೆ ಬಟ್ಟನ ನಾನು ಫೈನಲ್ ಮಾಡ್ತಿದ್ದೀನಿ. ಇಯರಿಂಗ್ಸು ಶಾರ್ಟ್ ಚೈನ್ ನನ್ನ ಹತ್ರನೇ ಇದೆ. ಡಾರ್ಕ್ ರಿಸೆಪ್ಷನ್ಗೆ ತಗೊಂಡಿರೋದೇ ದಾರೆಗೂ ಅಡ್ಜಸ್ಟ್ ಮಾಡ್ತಿದ್ದೀನಿ. ಫೈನಲಿ ಶಾಪಿಂಗ್ ಮುಗೀತು. ಅಂಡ್ ನೀವೇನಾದ್ರೂ ಬರ್ತೀನಿ ಅಂತ ಹೇಳೋದಾದ್ರೆ ಐ ವಿಲ್ ಹೈಲಿ ರೆಕಮೆಂಡ್ ಬೆಳಗ್ಗೆನೆ ಬನ್ನಿ ಅಂತ. ಬಿಕಾಸ್ ಆಲ್ಮೋಸ್ಟ್ ಒಂದು ಫುಲ್ ಡೇ ಆಗೇ ಹೋಗುತ್ತೆ, ಇಲ್ಲಿ ಗೊತ್ತೇ ಆಗಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡ್ಕೊಳ್ಳಿ. ಹಾಗೆ ನೀವಿಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನಾನು. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.